ನಾನು ಹೊಸದಾಗಿ ಇಲ್ಲಿ ಚಾರ್ಜ್ ತೊಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯದ ಏನು ಬರಗಾಲ ಇರೋದ್ರಿಂದ ಬರ ಪರಿಸ್ಥಿತಿ ಬಗ್ಗೆ ಇದನ್ನು ಪರಿಶೀಲನೆ ಮಾಡೋಕ್ಕೆ ಮತ್ತು ಜನರಿಗೆ ಯಾವುದೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸೋದಕ್ಕೆ ಇವತ್ತು ನಾವು ಈ ಒಂದು ಗೋಶಾಲೆಯನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ಮದನ್ ಬಾವಿನಲ್ಲಿರುವ ಗೋಶಾಲೆ, ಸರ್ಕಾರಿ ಗೋಶಾಲೆಯಲ್ಲಿ. ಯಾಕಂದರೆ ಇವತ್ತು ಬರವನ್ನು ನಾವು ಎದುರಿಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ನಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಜನಕ್ಕೆ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ ಈಗಾಗಲೇ ಒಂದು 21 ಕೋಟಿ ರೂಪಾಯಿ ನಮ್ಮ ಖಾತೆಯಲ್ಲಿ ಇದೆ, PD ಖಾತೆಯಲ್ಲಿ. ಅದರಿಂದ ಇವತ್ತು ಕುಡಿಯುವ ನೀರಾಗಲಿ, ಮೇವಿಂದಾಗಲಿ ಯಾವುದೇ ಕೂಡ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ವತಿಯಿಂದ ನಾವು ತೆಗೆದುಕೊಂಡಿದ್ದೀವಿ. ನಮ್ಮ ಜೊತೆಗೆ ಸಂಬಂಧಪಟ್ಟ ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರು ಮತ್ತು ಆನಿಮಲ್ ಹಸ್ಬೆಂಡ್ರಿ ಇಲಾಖೆಯವರು ಕೂಡ ಗ್ರೌಂಡ್ ಲೆವೆಲಲ್ಲಿ ಅದರ ಬಗ್ಗೆ ಎಲ್ಲ ಕ್ರಮಗಳನ್ನು ತಗೊಂಡು ಕಾಲಕ್ಕೆ ನಮಗೆ ವರದಿಯನ್ನು ನೀಡ್ತಾ ಇದ್ದಾರೆ. ಹಾಗೂ ಅಲ್ಲಿ ಪರಿಸ್ಥಿತಿ ಬಗ್ಗೆನೂ ಗಮನ ಹರಿಸ್ತಾ ಇದ್ದಾರೆ. ಈಗ ಮುಂದಕ್ಕೆ ನಮಗೆ 2 ತಿಂಗಳಲ್ಲಿ ನಾವು ಪರಿಸ್ಥಿತಿಯನ್ನು ಕೂಡ ನಾವು ಡೈಲಿ ಬೇಸಿಸ್ ಮೇಲೆ ಮಾನಿಟರ್ ಮಾಡ್ತಿದ್ದೀವಿ. ಇವತ್ತು ಫಾಡರ್ ಅಂತ ನಾವು ತೊಗೊಂಡ್ರೆ ಮೇವಿಂದು ಈಗ ಈ ಗೋಶಾಲೆನಲ್ಲೇ ನಾವು ನೋಡ್ಬೋದು, ನಾನು ನೋಡಿದ್ದೀನಿ, ಒಂದು 31 ಕ್ಯಾಟಲ್ಗಳು, ದನಗಳು ಇಲ್ಲಿ ಇದ್ದಾವೆ. ಸೊ ಜನರಿಗೆ ಏನಾದ್ರು ತೊಂದರೆ ಆಗಿದ್ದಲ್ಲಿ ನಮ್ಮ ಸರ್ಕಾರಿ ಗೋಶಾಲೆಯಲ್ಲಿ, ಮದನ್ ಬಾವಿ ಗೋಶಾಲೆಯಲ್ಲಿ ಕೂಡ ನಾವು ಇಲ್ಲಿ ಸುಮಾರು ಒಂದು 100 ಗೋಶಾಲೆಗೆ ಈಗ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಅದಲ್ಲದೆ ಅದನ್ನು ನಾವು 500 ಜಾನುವಾರುಗಳು ಮೇಂಟೈನ್ ಮಾಡುವಷ್ಟು ನಮಗೆ ಕೆಪಾಸಿಟಿ ಕೂಡ ಮತ್ತು ಜಾಗ ಕೂಡ ವ್ಯವಸ್ಥೆ ಕೂಡ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಅದು ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಒಂದು 10 ಖಾಸಗಿ ಗೋಶಾಲೆಗಳನ್ನು ಕೂಡ ಇದ್ದಾವೆ. ಬೇರೆ ಗೌರ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡ್ತದೆ. ಅಲ್ಲಿ ಕೂಡ ಸುಮಾರು 1,000 ಜಾನುವಾರುಗಳು ಆ ಗೋಶಾಲೆಯಲ್ಲಿ ಕೂಡ ಇಲ್ಲಿ ಪೋಷಣೆ ಮಾಡಲಾಗ್ತಾ ಇದೆ. ಅದು ಅಲ್ಲದೆ ಈಗ ರೈತರಿಗೆ ಈಗ ಮೇವಿಂದು ಪರಿಸ್ಥಿತಿ ನಾವು ನೋಡಿದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 12ರಿಂದ 13 ವಾರಕ್ಕೆ ಬೇಕಾಗಿರುವ ಮೇವು ಇದೆ ಅಂತ ನಮ್ಮ ಆನಿಮಲ್ ಹಸ್ಬೆಂಡ್ರಿ ಇಲಾಖೆಯವರು ನಮಗೆ ವರದಿಯನ್ನು ನೀಡಿದ್ದಾರೆ. ಅದರಲ್ಲಿ ನಾವು ನೋಡಿದ್ರೆ ಒಂದು ಖರೀಫ್ ಸೀಸನ್ನಲ್ಲಿ ನಮಗೆ ಒಂದು 78,000 ಟನ್ನುಗಳು ನಮಗೆ ಮೇವು ನಮಗೆ ಸಿಕ್ಕಿದ್ದಾವೆ. ಈಗ ರಬಿ ಸೀಸನ್ ಕಟಾವು ನಡೀತಾ ಇದ್ದಾವೆ. ಈ ರಬಿ ಸೀಸನ್ನಲ್ಲಿ ಕೂಡ ಈ ವಾರವರೆಗೆ 70,000 ಟನ್ನು ನಮಗೆ ಸಿಕ್ಕಿದೆ. ಹಾಗಾಗಿ 1,38,000 ಟನ್ನುಗಳು ನಮ್ಮ ಹತ್ರ ಈಗ ಮೇವು ಲಭ್ಯತೆ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಆವರೇಜ್ ಆಗಿ. ಬಟ್ ಅದಲ್ಲದೆ ನಾವು ಕನ್ಸರ್ನ್ ಇಲಾಖೆಗೆ ಏನು ಸೂಚನೆ ನೀಡಿದ್ದೀವಿ ಅಂದರೆ, ಗ್ರೌಂಡ್ ಲೆವೆಲಲ್ಲಿ ಹೋಗಿ ನೀವು ಇದನ್ನು ಕಟಾವು ಆಧಾರದ ಮೇಲೆ CC ಎಕ್ಸ್ಪೆರಿಮೆಂಟ್ ಆಧಾರದ ಮೇಲೆ ಕೊಟ್ಟಿರುವ ಮಾಹಿತಿ ಇದು. ಬಟ್ ಗ್ರೌಂಡ್ ಲೆವೆಲಲ್ಲಿ ರೈತರಿಗೆ ಏನು ಸಮಸ್ಯೆ ಇದೆ, ಹಳ್ಳಿಗೂ ಹೋಗಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಹಂಗೆ ಇದ್ದರೆ ನಾವು ಇಮಿಡಿಯೇಟ್ಲಿ ಮೇವು ಬ್ಯಾಂಕ್ ಓಪನ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಕೂಡ ನಮ್ಮ ಅಧಿಕಾರಿಗಳ ಜೊತೆಗೆ ನಾವು ಪರಿಶೀಲನೆ ಮಾಡಿದ್ದಾಗ ನಮ್ಮ ಹುಬ್ಳಿ ತಾಲೂಕಿಂದ ಶೆಹರ್ವಾಡು ಮತ್ತು ಶಿರುಗುಪ್ಪಿ ಗ್ರಾಮಗಳಿಂದ ನಮಗೆ ಬೇಡಿಕೆಯನ್ನು ರೈತರಿಂದ ಬಂದಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಈ ವಾರದಲ್ಲಿ ಅದನ್ನು ಇದು ಫಾಡರ್ ಬ್ಯಾಂಕ್ಗಳು, ಮೇವು ಬ್ಯಾಂಕ್ಗಳು ಓಪನ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ತಗೊಂಡಿದ್ದಾರೆ. ಅಲ್ಲಿ ಸಂಬಂಧಪಟ್ಟ ಶಾಸಕರ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇರ್ತದೆ. ಹಾಗಾಗಿ ಜನಪ್ರತಿನಿಧಿ ಅವರ ಗಮನಕ್ಕೆ ತಂದು ಗೋಶಾಲೆಯನ್ನು ಹಾಗೂ ಇದು ಮೇವಿನ ಬ್ಯಾಂಕುಗಳ ಬಗ್ಗೆ ತೆರೆಯುವುದ್ರ ಬಗ್ಗೆ ಅವರು ಕ್ರಮ ಕೈಗೊಳ್ಳೋಕ್ಕೆ ಈಗಾಗಲೇ ಸೂಚನೆಯನ್ನು ನಾವು ನೀಡಿದ್ದೀವಿ. ಅದು ಅಲ್ಲದೆ ಬೇರೆ ಏನಾದರೂ ಗ್ರಾಮದವರು ಕೂಡ ಬೇಡಿಕೆ ಇದೆಯಾ ಅಂತಲೂ ನಾವು ಟಾಸ್ಕ್ ಫೋರ್ಸ್ಗೆ ಕೂಡ ಮಾನಿಟರ್ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಕಾಲಕ್ಕೆ ಸಭೆಯನ್ನು ಸೇರಿಸಿ ಇದರ ಬಗ್ಗೆ ಮಾನಿಟರ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಮೇವಿಂದು ಹಾಗೂ ಕುಡಿಯುವ ನೀರಿದು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕೈಗೊಳ್ಳಲಿಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾವು ಕೂಡ ಇದನ್ನು